ಕೋಲಾರದ ಎಸ್ಎನ್ಆರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಸಿ ಕೈಕೊಟ್ಟಿದೆ. ಪರಿಣಾಮ ಬೀಸಣಿಗೆಯನ್ನ ಮನೆಯಿಂದನೇ ಫ್ಯಾನ್ ಅನ್ನ ತಂದು ಐಸಿಯುನಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಇದ್ದಾರೆ ರೋಗಿಗಳ ಸಂಬಂಧಿಕರು. ಐಸಿಯುನಲ್ಲಿ ವರ್ಕ್ ಆಗದ ಎಸಿ ಇದು ನಿನ್ನೆ ಮೊನ್ನೆಯ ಕಥೆಯಲ್ಲ. ಕಳೆದ ಒಂದು ವಾರದಿಂದ ಇದೇ ಪರಿಸ್ಥಿತಿ ಇದ್ರೂ ಕೂಡ ರೋಗಿಗಳ ಪಾಡನ್ನ ಯಾರೂ ಕೂಡ ಕೇಳ್ತಾ ಇಲ್ಲ. ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ. ಅದರ ಸಹಜ ಸಮಸ್ಯೆಯನ್ನ ರೋಗಿಗಳು ಅನುಭವಿಸ್ತಾ ಇದ್ದಾರೆ. ಬೀಸಣಿಗೆ ರಟ್ಟುಗಳಿಂದ ಗಾಳಿ ಬೀಸಿಕೊಳ್ಳೋದಕ್ಕೆ ರೋಗಿಗಳ ಸಂಬಂಧಿಕರು ಪರದಾಡ್ತಾ ಇದ್ದಾರೆ. ಮನೆಯಿಂದ ಫ್ಯಾನ್ ಅನ್ನ ಕೂಡ ತಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಳೆದೊಂದು ವಾರದಿಂದ ಈ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ. ಐಸಿಯುನಲ್ಲಿ ರೋಗಿಗಳು ನರಳಾಡ್ತಾ ಇದ್ದಾರೆ. ಇಷ್ಟೆಲ್ಲ ಪರಿಸ್ಥಿತಿ ಇದ್ರೂ ಕೂಡ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಯಾಕೆ ಈ ರೀತಿಯಾಗಿ ಅಂತ ಕೇಳೋಕೆ ಹೋದ್ರೆ ಉಡಾಫಿಯ ಉತ್ತರಗಳು ಸಹಜವಾಗಿ ವ್ಯಕ್ತವಾಗುತ್ತೆ. ಈ ಹಿಂದೆ ಕೂಡ ಇದೇ ರೀತಿಯಾಗಿ ನಾವು ಗಮನಿಸಿದ್ವಿ. ಆಗ ಇಲ್ಲ ಅದೊಂದು ನಮ್ಮ ಸಿಬ್ಬಂದಿಗಳು ಹೇಗೆ ಮಾಡಬಹುದು ಅನ್ನೋದನ್ನ ತೋರಿಸೋ ಸಲುವಾಗಿ ಇದನ್ನು ಮಾಡಿದ್ರು ಅಂತ. ಈಗ ಇದಕ್ಕೆ ಯಾವ ತ್ಯಾಪೆ ಹಚ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನೋಡಿ, ಅಲ್ಲಿ ಪ್ರತಿಯೊಬ್ಬ ಐಸಿಯುನಲ್ಲಿರುವಂತಹ ರೋಗಿಗಳ ಸಂಬಂಧಿಕರು ಐಸಿಯು ಒಳಗಿರ್ತಾರೆ. ಅವರು ಬೀಸಣಿಗೆನೋ ರಟ್ಟೋ ಮತ್ತೊಂದೋ ಮಗದೊಂದೋ ತಗೊಂಡು ಅವರು ತಮ್ಮ ಶೆಕೆಯಲ್ಲೇ ಇದ್ದಾರೆ. ಇದ್ರ ನಡುವೆ ರೋಗಿಯನ್ನು ಕೂಡ ನೋಡ್ಕೋಬೇಕಲ್ಲ. ಹಾಗಾಗಿ ಬೀಸ್ಕೊಂಡು ಕೂತಿದ್ದಾರೆ. ಐಸಿಯುನಲ್ಲಿ ಸಾಕಷ್ಟು ಜನ ಇರ್ಕೂಡ್ದು ಆ ರೀತಿಯಾದಂತಹ ಒಂದು ಪ್ರಿಕಾಷನ್ನ ತಗೊಳ್ತಾರೆ. ಆದರೆ ಇಲ್ಲಿ ನೋಡಿ, ಐಸಿಯುನಲ್ಲೇ ಹೀಗೆ ರೋಗಿಗಳ ಸಂಬಂಧಿಕರು ಇರಬಹುದು. ಬೀಸಣಿಗೆ ತಂದು ಬೀಸ್ಬೋದು. ಹೊರಗಡೆ ಇರುವಂತಹ ಫ್ಯಾನನ್ನು ಒಳಗೆ ತರಬಹುದು. ಕೇಳೋರಿಲ್ಲ, ಹೇಳೋರಿಲ್ಲ. ಯಾಕಂದರೆ ಅವ್ರು ವ್ಯವಸ್ಥೆ ಕಲ್ಪಿಸಿದ್ರೆ ತಾನೇ. ಅವ್ರಿಗಂತೂ ಮಾಡೋಕ್ಕಾಗಲ್ಲ. ಏನೋ ಒಂದು ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಟು ಹಾಕಿ ಕಾಣಿಸ್ತಾ ಇದೆ. ಈ ಐಸಿಯು ಅಂತ SNR ಅಲ್ಲಿ ಏನು ಐಸಿಯು ಇದೆಯೋ ಇದು ಎಮರ್ಜೆನ್ಸಿ ಪೇಷಂಟ್ಸ್ಗೆ ಅಂತ ಹೇಳ್ಬಿಟ್ಟು ಐಸಿಯು ರೂಮ್ ಅಂತ ಎಮರ್ಜೆನ್ಸಿ ಪೇಷಂಟ್ಗಳನ್ನ ತಂದು ಹಾಕ್ತಾ ಇದ್ದಾರೆ. ಆದರೆ ಇದು ಐಸಿಯು ಅಲ್ಲ ಸರ್, ಡೆತ್ ವಾರ್ಡ್ ಅಂತಲೇ ಹೇಳ್ಬೋದು. 3 ಡೇಸ್ ಆಯಿತು ನಾವು ಬಂದು. 3 ಡೇಸಿಂದ AC ವರ್ಕ್ ಆಗ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಆಲ್ರೆಡಿ 20 ದಿವಸ ಆಗಿದೆ, ರಿಪೇರಿ ಆಗಿ ಅಂತ ಹೇಳಿದ್ರು. ನಾವು ಮೇಲಿನ ಅಧಿಕಾರಿಗಳಿಗೆ DSಗೆ ಆಮೇಲೆ ಯಾರೋ ಇಂಜಿನಿಯರ್ ಫಾತಿಮಾ ಅವ್ರಿಗೆ ಹೇಳಿದ್ರೆ ನೀವು ಯಾರು ಒಂದು 11 o'clock ಇಂದ ಇಲ್ಲಿ SNR ಹಾಸ್ಪಿಟಲ್ ನಾವು ಆಂಬುಲೆನ್ಸ್ ಡ್ರೈವರ್ ನಾವು ಓಡಿಸ್ತಾ ಇದ್ದು. ಪಾಪ ಪೇಷಂಟ್ ನಾವು ನಾವು ಪಾಯ್ಸನ್ ಕೇಸ್ ಒಬ್ಬರು ಇದ್ರು ಇಲ್ಲಿ. ಅವರು ಉಸಿರಾಗ ಆಡೋಕ್ಕಾಗ್ತಾ ಇಲ್ಲ ಅಂತ ಪಾಪ ಬೇರೆ ವಾರ್ಡಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾವುದೋ ಕಾಟನ್ ಅರ್ತ್ಕೊಂಡು ಅವರು ಇಲ್ಲಿ ಗಾಳಿ ಬೀಸ್ಕೊಂಡಿದ್ದಾರೆ. ಅವ್ರ ಸ್ವಂತ ಫ್ಯಾನ್ಗೆಲ್ಲ ತೊಗೊಂಬಂದು ಇಲ್ಲಿ ಅವರು ಇದು ಮಾಡ್ಕೊಳ್ತಾ ಇದ್ದಾರೆ. ತುಂಬ ಶೆಕೆಯಿಂದ ತುಂಬ ಒಂದು AC ವರ್ಕ್ ಆಗ್ತಾ ಇಲ್ಲ ಸರ್. ಇದರಲ್ಲಿ 4 AC ಇದೆ, ಯಾವುದು ಒಂದು ವರ್ಕ್ ಆಗ್ತಾ ಇಲ್ಲ. ಬೇರೆ ವಾರ್ಡಲ್ಲಿ ಶಿಫ್ಟ್ ಮಾಡಿದ್ದಾರೆ, ಅಲ್ಲೂ ವರ್ಕ್ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಇದು ಜಾಸ್ತಿನೇ ಹಿಂಸೆ ಆಗ್ತಾ ಇದೆ SNR ಹಾಸ್ಪಿಟ್ಲಲ್ಲಿ. ದಯವಿಟ್ಟು ನಾನು ನಮ್ಮ MLA ಸಾಹೇಬರಿಗೆ, ಜಿಲ್ಲಾಧಿಕಾರಿಗಳಿಗೆ ತುಂಬ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಇದು ಮಾಡಿಸಿ ಅಂತ ನಾನು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿರಿಂದ. ರವಿ, ಕಳೆದ ಒಂದು ವಾರದಿಂದ ಇದೇ ರೀತಿ ಸಮಸ್ಯೆ ಇದ್ರೂ ಕೂಡ ಯಾರು ತಲೆಗೆ ಹಾಕೊಳ್ತಾ ಇಲ್ಲ ಅಂತಂದ್ರೆ ಏನ್ ಅವರ ಪ್ರಾಬ್ಲಮ್ ಅಂತೆ? ಈಗಲಾದ್ರೂ ಅದಕ್ಕೆ ಸ್ಪಷ್ಟನೆ ಕೊಡ್ತಾ ಇದ್ದಾರಾ ಅಥವಾ ಯಾಮಾರಿಸ್ತಾ ಇದ್ದಾರಾ? ಖಂಡಿತ ದಿವ್ಯ ಜ್ಯೋತಿ, ಈಗಾಗಲೇ ಪಬ್ಲಿಕ್ ಟಿವಿಯಲ್ಲಿ ಏನು ವರದಿ ಪ್ರಸಾರ ಆಗ್ತಾ ಇದ್ದಂತೆ ಇರುವಂತ ಕೋಲಾರ ಜಿಲ್ಲಾಸ್ಪತ್ರೆ ಆರೋಗ್ಯಾಧಿಕಾರಿಗಳು ಈಗಾಗಲೇ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡೋದಕ್ಕೆ, ಅಲ್ಲಿನ ಏನು ರೋಗಿಗಳನ್ನ ಈಗಾಗಲೇ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿನ ಐಸಿಯುಲ್ಲಿ ಇರ್ತಕ್ಕಂಥ AC ಕೂಡ ಈಗಾಗಲೇ ಏನು ರಿಪೇರಿ ಮಾಡಿಸುವಂತ ಕೆಲಸಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ನಾವು ಈಗಾಗಲೇ ಪಬ್ಲಿಕ್ ಟಿವಿಯಲ್ಲಿ ಏನು 3 ಗಂಟೆಗೆ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿರುವಂತ DS ಅಂದ್ರೆ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿರ್ತಕ್ಕಂಥ ಜಗದೀಶ್ ಅವರು ಈಗಾಗಲೇ ಅಲ್ಲಿನ AC ಜೊತೆಗೆ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡುವ ಮೂಲಕ ರೋಗಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಅಲ್ಲಿನ ವೈದ್ಯರ ನಿರ್ಲಕ್ಷ್ಯವು ಕೂಡ ಇದರಲ್ಲಿ ಹೆಚ್ಚು ಕಾಣ ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ತೀವ್ರ ನಿಗಾ ಘಟಕ ಅಂದ್ರೆ ಹೆಚ್ಚಿನ ನಿಗಾವನ್ನ ಅಲ್ಲಿನ ಏನು ವೈದ್ಯರು ಅಲ್ಲಿನ ರೋಗಿಗಳ ಮೇಲೆ ವಹಿಸಬೇಕಾಗುತ್ತೆ. ಆದ್ರೆ AC ಕೆಟ್ಟು ನಿಂತಿದ್ರು ಕೂಡ ಯಾರು ಕೇರೆ ಮಾಡೋದಿಲ್ಲ ಅನ್ನೋಂಥ ಒಂದು ಆರೋಪ ಈಗಾಗಲೇ ರೋಗಿಗಳಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಇವತ್ತು ಆ ರೋಗಿಗಳು ಕೂಡ ಆಕ್ರೋಶವನ್ನು ಹೊರ ಹಾಕಿ ಕಳೆದ ಒಂದು ವಾರದಿಂದ ಕೂಡ AC ರಿಪೇರಿ ಆಗಿದೆ, ಜೊತೆಗೆ ಇಲ್ಲಿ ಉಸಿರು ಚೆಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೂ ಕೂಡ ಯಾರು ಎಚ್ಚೆತ್ಕೊಂಡಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಸದ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಈಗಾಗಲೇ ಏನು ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ಕೊಂಡಿರ್ತಕ್ಕಂಥ ಆರೋಗ್ಯ ಅಧಿಕಾರಿಗಳು ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಅಲ್ಲಿನ ರೋಗಿಗಳನ್ನ, ಜೊತೆಗೆ ಏನು ಅಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಏನು ಕಳೆದ ನಿನ್ನೆಯಿಂದ ಅಷ್ಟೇ ಈ ತರದ್ದು ಸಮಸ್ಯೆ ಎದುರಾಗಿದೆ ಅನ್ನುವಂಥದ್ದು ಸದ್ಯ ಅಲ್ಲಿನ ವೈದ್ಯಾಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಏನೇ ಆದ್ರೂ ಕೂಡ ತೀವ್ರ ನಿಗಾ ಘಟಕ ಅನ್ನುವಂಥದ್ದು ಹೆಚ್ಚಿನ ನಿಗಾ ವಹಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿನ ವೈದ್ಯರು ಮತ್ತು ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಇದು ಸಾಕ್ಷಿ ಅಂತಾನೆ ಹೇಳ್ಬೋದಾಗಿದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ.